श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 4 ಜ್ಞಾನ ಕರ್ಮ ಸನ್ಯಾಸ ಯೋಗ ಸಂಪುಟ 39 मग जेऊती वास पाहिजे तेऊती शांतीची देखिजे तेथ ಅಪಾರಾಪಾರು ನೇಣಿಜೆ ನಿರ್ಧಾರಿತ। ಆಗ ಅವನು ನೋಡಿದ ಕಡೆಗೆಲ್ಲ ಶಾಂತಿಯೇ ಕಾಣುವುದೆಲ್ಲ ಅಂಥ ಶಾಂತಿಯ ದಂಡೆಯನ್ನು ತಿಳಿಯಲಾಗುವುದಿಲ್ಲ ವಿಚಾರ ಮಾಡಿದರು। ಆಗ ಅವನು ನೋಡಿದ ಕಡೆಗೆಲ್ಲ ಶಾಂತಿಯೇ ಕಾಣುವುದು ಅಂಥ ಶಾಂತಿಯ ದಂಡೆಯನ್ನು ವಿಚಾರ ಮಾಡಿದರೂ ತಿಳಿಯಲಾಗುವುದಿಲ್ಲ। ऐसाहा उत्तरोत्तरू ज्ञान बीजाचा विस्तारू सांगत असे अपारू परी असो आता। ಈ ರೀತಿ ಜ್ಞಾನ ಬೀಜದ ವಿಸ್ತಾರ ಬೆಳೆಯುತ್ತ ಹೋಗುವುದು ಉತ್ತರೋತ್ತರ ಹೇಳಬೇಕೆಂದರೆ ಆಗಿರುವುದು ಅಪಾರ ಆದರೂ ಇರಲಿ ಈಗ। ಈ ರೀತಿ ಜ್ಞಾನ ಬೀಜದ ವಿಸ್ತಾರವು ಉತ್ತರೋತ್ತರ ಬೆಳೆಯುತ್ತಾ ಹೋಗುವುದು ಅದನ್ನು ಕುರಿತು ಹೇಳಬೇಕೆಂದರೆ ಅದು ಅಪಾರವಾಗಿರುವುದು ಆದರೂ ಈಗ ಇರಲಿ। ಅಜ್ಞಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ। ಆತ್ಮಜ್ಞಾನಹೀನ ಶ್ರದ್ಧಾಹೀನ ಹಾಗೂ ಸಂಶಯವುಳ್ಳ ಮನುಷ್ಯ ನಾಶ ಹೊಂದುತ್ತಾನೆ। ಅದರಲ್ಲಿಯೂ ಸಂಶಯಿ ಮನುಷ್ಯನಿಗೆ ಈ ಲೋಕವೂ ಸಾಧಿಸುವುದಿಲ್ಲ ಪರಲೋಕವೂ ಸಾಧಿಸುವುದಿಲ್ಲ ಹಾಗೂ ಸುಖವೂ ಸಿಗುವುದಿಲ್ಲ। ऐके जया प्राणियांच्या ठाई या ज्ञानाची आवडी नाही तयाचे जियाले मनोकाई वरी ಮರಣಚಾಂಗ। ಕೇಳು ಯಾವ ಮನುಷ್ಯನು ಹೊಂದಿರುವುದಿಲ್ಲವೋ ಜ್ಞಾನದ ಅಭಿರುಚಿಯನ್ನು ಏನೆನ್ನಬೇಕು ಅವನ ಜೀವನವನ್ನು ಅದಕ್ಕಿಂತ ಮರಣ ಶ್ರೇಷ್ಠ। ಹೇ ಅರ್ಜುನ ನಾನು ಹೇಳುವ ಕಡೆಗೆ ಲಕ್ಷ್ಯ ಕೊಟ್ಟು ಕೇಳು। ಯಾವ ಮನುಷ್ಯನು ಜ್ಞಾನದ ಅಭಿರುಚಿಯನ್ನು ಹೊಂದಿರುವುದಿಲ್ಲವೋ ಅಂಥ ಅವನ ಜೀವನಕ್ಕೆ ಏನೆನ್ನಬೇಕು ಅವನ ಬದುಕಿಗಿಂತ ಮರಣವೇ ಶ್ರೇಷ್ಠವೆನ್ನಬೇಕು। ಶೂನ್ಯ ಜೈಸೆ ಕಾ ಗೃಹ ಕಾ ಚೈತನ್ಯ ವೀಣ ದೇಹ ತೈಸೆ ಜೀವಿತತೆ ಸಮ್ಮೋಹ ಜ್ಞಾನಹೀನ। ಶೂನ್ಯವಿದ್ದಂತೆ ಗ್ರಹವು ಅಥವಾ ಚೈತನ್ಯವಿಲ್ಲದ ದೇಹವು ಅದರಂತೆ ಜೀವನ ಸಮ್ಮೋಹ ಪೂರ್ಣವು ಜ್ಞಾನಹೀನನದು। ಜ್ಞಾನಹೀನನಾದವನ ಜೀವನವು ಸಮ್ಮೋಹ ಪೂರ್ಣವಾಗಿದ್ದು ಶೂನ್ಯವಾದ ಮನೆ ಇದ್ದಂತೆ ಅಥವಾ ಚೈತನ್ಯವಿಲ್ಲದ ದೇಹವಿದ್ದಂತೆ। ಅಥವಾ ಜ್ಞಾನ ಕೀರಾ ಪುನೋಹೆ परीते चाड एकी जरी वाहे तरी तेथ जिव्हाळा काही आहे ಪ್ರಾಪ್ತಿಚಾ ಪೈ। ಅಥವಾ ನಿಜವಾದ ಜ್ಞಾನವಾಗಿರಲಿಕ್ಕಿಲ್ಲ ಆದರೂ ಅದರ ಇಚ್ಛೆ ಹೊಂದಿರುವನಲ್ಲ ಅಂದ ಮೇಲೆ ಸ್ವಲ್ಪಾದರೂ ಆಶೆ ಇರುವುದಲ್ಲ।
ಜ್ಞಾನ ಪ್ರಾಪ್ತಿಯಾಗಬಹುದೆಂಬ. ಅವನ ಜ್ಞಾನವು ನಿಜವಾದ ಜ್ಞಾನವಾಗಿರಲಿಕ್ಕಿಲ್ಲ, ಆದರೂ ಅದರ ಇಚ್ಛೆ ಹೊಂದಿರುವನಲ್ಲ. ಅಂದ ಮೇಲೆ ಜ್ಞಾನ ಪ್ರಾಪ್ತಿಯಾಗಬೇಕೆಂಬ ಸ್ವಲ್ಪ ಆದರೂ ಆಶೆ ಇರುವುದಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ. Mm-hmm.